ಮಾಜಿ ಸಿಎಂ ಸಿದ್ದರಾಮಯ್ಯ ಶಾಪಿಂಗ್ ಮೂಡ್ನಲ್ಲಿದ್ದಾರೆ. ಸಾಕಷ್ಟು ಹ್ಯಾಪಿ ಆಗಿದ್ದಾರೆ. ಯಾಕಂದರೆ ದೆಹಲಿಯಿಂದ ವಾಪಸ್ಸಾದ ಬೆನ್ನಲ್ಲೇ ಮಂತ್ರಿ ಮಾಳಿಗೆ ವಿಸಿಟನ್ನು ಕೊಟ್ಟರು. ಮಲ್ಲೇಶ್ವರಂನಲ್ಲಿರುವಂತಹ ಮಂತ್ರಿ ಮಾಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಭೇಟಿ ಕೊಟ್ಟಿರುವಂತಹ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಮಲ್ಲೇಶ್ವರಂನ ಮಂತ್ರಿ ಮಾಲ್ನಲ್ಲಿ ಮಾಜಿ ಸಿಎಂ ಶಾಪಿಂಗನ್ನು ಮಾಡಿದರು. ಮಾಲ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಟ್ಟೆಯನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ಅವ್ರನ್ನ ನೋಡಿಬಿಟ್ಟು ಅವರ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದ್ರು. ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳಲಿಕ್ಕೆ ಮುಗಿಬಿದ್ರು. ಸಹಜವಾಗಿ ಸಿದ್ದರಾಮಯ್ಯನವರು ಇಂಥ ಮಾಲ್ಗಳಿಗೆಲ್ಲ ಭಾಳ ಅಪರೂಪ ಆಗಿತ್ತು. ಅವರು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದರು. ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತವಾಗಿ ಅಲ್ಲಿ ವಿಸಿಟ್ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದರು. ಜೊತೆಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಈಗ ಅವರೀಗ ಮಾಜಿ ಸಿ ಎಂ ಆಗಿದ್ದಾರೆ. ಆದರೆ ಅವರ ವರ್ಚಸ್ಸು ಕಮ್ಮಿ ಆಗಿಲ್ಲ. ಅವರು ಮಾಜಿ ಆಗಿರ್ಬೋದು ಅಧಿಕಾರಕ್ಕೆ, ಅದರ ವರ್ಚಸ್ಸು ಹಾಗೇ ಇದೆ. ಅವ್ರನ್ನ ಕಂಡು ಅಲ್ಲಿ ಅಭಿಮಾನಿಗಳು ಫೋಟೋವನ್ನು ತೆಗೆಸ್ಕೊಳ್ಳಲಿಕ್ಕೆ ಮುಂದಾಗಿದ್ದು ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸೆಲ್ಫಿ ತೆಗೆದುಕೊಂಡು ಅಭಿಮಾನಿಗಳು ಖುಷಿಯನ್ನು ಪಟ್ಟರು. ಇದು ಮಂತ್ರಿ ಮಾಲ್ನಲ್ಲಿ ಕೆಲಕಾಲ ಜನರೊಂದಿಗೆ ಟಗರು ಖ್ಯಾತಿಯ ಸಿದ್ದರಾಮಯ್ಯನವರು ಅಲ್ಲಿ ಬೆರ್ತಿದ್ದಾರೆ. ಆ ಒಂದು ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ದಾರೆ. ಯಾಕಂದರೆ ಅವರು ಯಾರೇ ಅಧಿಕಾರಿಗಳಾಗಿರಲಿ ಅಥವಾ ಈಗ ಅಧಿಕಾರವನ್ನು ಕಳ್ಕೊಂಡಿರಲಿ, ಅವರಿಗೂ ಒಂದಿಷ್ಟು ರಿಲ್ಯಾಕ್ಸ್ ಮೂಡ್ ಅನ್ನೋದು ಕೂಡ ಇದ್ದೇ ಇರುತ್ತೆ, ಬೇಕೇ ಬೇಕು ಅದು. ಆ ನಿಟ್ಟಿನಲ್ಲಿ ಈಗ ಅವರು ಅದೇ ರಿಲ್ಯಾಕ್ಸ್ ಮೂಡ್ನಲ್ಲಿ, ಅಂದರೆ ದೆಹಲಿಯಿಂದ ಬಂದಂತಹ ಸಿದ್ದರಾಮಯ್ಯನವರು ನೇರವಾಗಿ ಅವರು ಮಂತ್ರಿ ಮಾಲಿಗೆ ಹೋಗ್ತಾರೆ, ಅಲ್ಲಿ ಶಾಪಿಂಗನ್ನು ಮಾಡ್ತಾರೆ. ಮತ್ತು ಅವ್ರನ್ನ ನೋಡಿ ಅಭಿಮಾನಿಗಳು ಸಹಜವಾಗಿ ತುಂಬ ಜನ ಕಾಯ್ತಾ ಇರ್ತಾರೆ. ಯಾಕಂದರೆ ಇಂಥ ಒಬ್ಬ ನಾಯಕನನ್ನು ನಾವು ನೇರವಾಗಿ ನೋಡಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಈಗ ಸಾಕಷ್ಟು ಜನರಿಗೆ ಆ ಒಂದು ಅವಕಾಶ ಸಿಗ್ತದೆ. ಹಾಗಾಗಿ ಅಲ್ಲಿದ್ದಂಥವರೆಲ್ಲ ಹೋಗಿ ಅಲ್ಲಿ ಫೋಟೋ ಕೂಡ ತೆಗೆಸ್ಕೊಟ್ರು. ಮತ್ತು ಅಷ್ಟೇ ಖುಷಿಯಲ್ಲಿ ಸಿದ್ದರಾಮಯ್ಯನವರು ಅವರಿಗೆ ಸೆಲ್ಫಿಗೆ ಫೋಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಮಾಲಲ್ಲಿ ಶಾಪಿಂಗ್ ಕೂಡ ಮಾಡಿದರು. ಮತ್ತು ಅವರಿಗೆ ಒಂದಿಷ್ಟು ಅವರ ಸ್ನೇಹಿತರು ಕೂಡ ಅಲ್ಲಿ ಸಾಥನ್ನು ಕೊಟ್ಟಿರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತು ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಅಲ್ಲಿ ಸೇರಿದರು ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಅಂತ. ಮತ್ತು ಅವ್ರ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಯಾಕಂದರೆ ಸಿದ್ದರಾಮಯ್ಯನವರು ಅಂದರೆ ಒಂದು ಮಾಸ್ ಲೀಡರ್. ಯಾಕಂದರೆ ಅವರ ಆ ಒಂದು ವರ್ಚಸ್ಸು ಯಾವತ್ತಿಗೂ ಕೂಡ ಮಾಸೋದಿಲ್ಲ. ಭಾಗ್ಯಗಳ ರಾಮಯ್ಯ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಸಿದ್ದರಾಮಯ್ಯನವರು ಚಿರಪರಿಚಿತರಾಗಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಸಿದ್ದರಾಮಯ್ಯನವರು ಅಂದರೆ ಆ ಒಂದು ವರ್ಚಸ್ಸು, ಆ ಒಂದು ಅವರ ಖಡಕ್ ಮಾತು ಎಲ್ಲ ಕಡೆನೂ ಕೂಡ ಅದು ಪ್ರಚಲಿತದಲ್ಲಿ ಇದ್ದೇ ಇರುತ್ತೆ ಅನ್ನಲಿಕ್ಕೆ ಸಿದ್ದರಾಮಯ್ಯನವ್ರನ್ನ ಇವತ್ತು ಕಂಡು ನೋಡಿ ಅಲ್ಲಿ ಸಾಕಷ್ಟು ಜನ ಯೂತ್ಸ್ ಹೆಣ್ಮಕ್ಳು ಅವ್ರನ್ನ ನೋಡಿಬಿಟ್ಟು ಖುಷಿಪಟ್ಟು ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ.